This is class 18 of the chapter trigonometric functions. In this class, the given question is like this: find the value of or evaluate. Find the value of or evaluate tan of 19 pi by 3. Tan of 19 pi by 3. ಅಥವಾ find the value of tan of 19 pi by 3. Here the given value of the function tan of 19 pi by 3 ಇದ್ರ ವ್ಯಾಲ್ಯೂ ಏನು ಬರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಫಸ್ಟು 19ನ 3ಇಂದ ಡಿವೈಡ್ ಮಾಡ್ಕೊಳ್ಳೋಣ. 3ಇಂದ ಡಿವೈಡ್ ಮಾಡಿಕೊಂಡ್ರೆ 3 6 18. 3 6 18. 19 minus 18 is 1. 3ಇಂದ ಡಿವೈಡ್ ಮಾಡ್ಕೊಳ್ಳೋಣ 19ನ. 3 6 18 ಆಗುತ್ತೆ. 19ನಲ್ಲಿ 18 ಹೋದರೆ 1 ಬರುತ್ತೆ. ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಫಸ್ಟು ಏನು ಬರಿಬೇಕು? ಕೋಶೆಂಟ್ ಬರಿಬೇಕು. ಅದಾದ ನಂತರ ರಿಮೈಂಡರ್ನ ನ್ಯೂಮರೇಟರ್ ಬರೀಬೇಕು. ಅದಾದ ನಂತರ ಡಿವೈಸರ್ನ ಡಿನಾಮಿನೇಟರ್ ಬರೀಬೇಕು. ಈಗ ಕಂಪ್ಲೀಟ್ ಫ್ರ್ಯಾಕ್ಷನ್ ಮಾಡಿದ್ರೆ 6 3 18. 18 ಪ್ಲಸ್ 1 ಈಸ್ 19. 19 ಪೈ ಬೈ 3 ಆಗುತ್ತೆ. ಹಾಗಾದರೆ ಈ ಎಲ್ಲ ಜಾಗದಲ್ಲೂ ನಾವು ಪೈ ಕೊಟ್ಕೊಂಬಂದರೆ 6 ಪೈ 1 ಪೈ. ಈಗ ನೋಡಿ 6 3 18. 18 pi plus 1 pi is 19 pi by 3 ಆಗುತ್ತೆ. Here tan of 19 pi by 3 na 19 pi by 3 can be expressed as 6 pi plus pi by 3 ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು. tan of 19 pi by 3 can be expressed as tan of 6 pi plus 1 pi by 3. ಈಗ first you consider the coordinate axis in circular measure. There are 6 pi. ಇಲ್ಲಿ 6 pi ಇದೆ. ಇದು 1 pi 2 pi 3 pi 4 pi 5 pi 6 pi 6 pi ಪ್ಲಸ್ ಅಲ್ಲಿ ಬಂದಿದೆ. 6 pi ಪ್ಲಸ್ pi by 3 that lies in first quadrant. Here 6 pi plus pi by 3 lies in first quadrant. Since we know that when an alloyed angle begins with pi or 2 pi, the functions remains same. ಅದೇ when an alloyed angles are begins with pi by 2 or 3 pi by 2 pi by 2 ಇಂದ 3 pi by 2 ಇಂದ ಸ್ಟಾರ್ಟ್ ಆಗಿದ್ರೆ ಅಲ್ಲೇನಾಗುತ್ತಪ್ಪ ಅಂದರೆ ಸೈನ್ ಫಂಕ್ಷನ್ ಬಿಕಮ್ಸ್ ಕೊಸೈನ್ ಫಂಕ್ಷನ್. ಏನಾಗುತ್ತೆ? ಸೈನ್ ಫಂಕ್ಷನ್ ಇದ್ದಿದ್ದು ಕೊಸೈನ್ ಫಂಕ್ಷನ್ ಆಗುತ್ತೆ. ಕೊಸೈನ್ ಇದ್ದಿದ್ದು ಏನಾಗುತ್ತೆ? ಸೈನ್ ಫಂಕ್ಷನ್ ಆಗುತ್ತೆ. ಅದೇ ರೀತಿಯಲ್ಲಿ ಟ್ಯಾನ್ ಫಂಕ್ಷನ್ ಇದ್ದರೆ ಕಾಟ್ ಆಗುತ್ತೆ. ಕಾಟ್ ಇದ್ದರೆ ಏನಾಗುತ್ತೆ? ಟ್ಯಾನ್ ಆಗಿ ಕನ್ವರ್ಟ್ ಆಗುತ್ತೆ. ಸೀಕೆಂಟ್ ಇದ್ದರೆ ಕೋಸೀಕೆಂಟ್ ಆಗಿ, ಕೋಸೀಕೆಂಟ್ ಇದ್ದರೆ ಏನಾಗುತ್ತೆ? ಸೀಕೆಂಟಾಗಿ ಕನ್ವರ್ಟ್ ಆಗುತ್ತೆ. ಆದರೆ ಇಲ್ಲಿ 6 pi 6 ಇಂಟು ಪೈ ಅಂತ ಅಂದರೆ ಇದನ್ನು 6 ಪೈಯನ್ನು ಬೇಕಾದ್ರೆ 3 ಟೈಮ್ಸ್ ಆಫ್ 2 pi ಅಂತಲೂ ಬರೀಬೋದು. ಇಲ್ಲ 6 ಪೈನಲ್ಲೇ ಇಟ್ಕೊಂಡ್ರೆ 6 ಇಂಟು 180 ಅಂದರೆ ಪೈನಲ್ಲಿ ಎಕ್ಸ್ಪ್ರೆಸ್ ಆಗಿದೆ. ಪೈನಲ್ಲಿ ಎಕ್ಸ್ಪ್ರೆಸ್ ಆಗಿದ್ದರೆ ಏನಾಗುತ್ತಪ್ಪ ಅಂದರೆ ದಟ್ ಮೇಂಟೈನ್ಸ್ ದಿ ಸೇಮ್ ಫಂಕ್ಷನ್. ಆದ್ದರಿಂದ ಟ್ಯಾನ್ ಆಫ್ 6 pi ಪ್ಲಸ್ pi by 3. ಇನ್ ಫಸ್ಟ್ ಕ್ವಾಡ್ರೆಂಟ್ ಆಲ್ ದಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್. ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುವಂಥ ಎಲ್ಲ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸು ಏನಾಗಿರುತ್ತೆ? ಪಾಸಿಟಿವ್ ಆಗಿರುತ್ತೆ. ಆಗ ಇಲ್ಲಿ ಕೊಡಬೇಕಾದಂಥ ಸೈನ್ ಆಗುತ್ತೆ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಪಾಸಿಟಿವ್ ಆಫ್ tan pi by 3 ಬರುತ್ತೆ.
positive of tan pi by 3 because tan of pi plus theta, tan of pi plus theta, tan of ಇಲ್ಲಿ tan of 6 pi plus pi by 3, tan of 6 pi plus pi by 3 is tan pi by 3. ಯಾಕೆ ಅಂತಂದರೆ ಸೇಮ್ ಫಂಕ್ಷನ್ ಇದೆ, ಸೇಮ್ ಫಂಕ್ಷನ್ ಇದ್ದು ಇಲ್ಲಿ 6 pi ಮೀನ್ಸ್ ಏನಪ್ಪ ಅಂತಂದರೆ 3 times of 2 pi ಆಗುತ್ತೆ. 2 pi ಅಂತಂದಾಗ ದಟ್ ಕಂಪ್ಲೀಟ್ಸ್ 3 revolutions, 3 revolutions ಪ್ಲಸ್ ಥೀಟಾ ಬಂದಾಗ ದಟ್ ಲೈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟಿಗೆ ಬಂತು ಅಂದರೆ ಇನ್ ಫಸ್ಟ್ ಕ್ವಾಡ್ರೆಂಟ್ ಆಲ್ ಆರ್ ಪಾಸಿಟಿವ್, tan ಆಫ್ pi by 3 ಆಗುತ್ತೆ. tan ಆಫ್ 6 pi plus pi by 3 is tan pi by 3. ದಿ ವ್ಯಾಲ್ಯೂ ಆಫ್ tan pi by 3, tan pi by 3 ಅಂತ ಅಂದರೆ tan 60 ಅಂತ ಅಂದರೆ ಏನು ಬರುತ್ತೆ, √3 ಬರುತ್ತೆ. tan 31 by √3, tan 45 is 1, tan 60 is √3. Therefore the value of tan of 19 pi by 3 is √3. The value of tan of 19 pi by 3 is √3. Next, shall we move on to discuss the next problem of this exercise is evaluate or find the value of sin of minus 11 pi by 3, sin of minus 11 pi by 3. Find the value of sin of 11 pi by minus sin of minus 11 pi by 3. Since we know that sin of minus theta, ನಮಗೆ ಗೊತ್ತಿದೆ sin of minus theta is always minus sin theta. Sin of minus theta is always minus sin theta. Sin of minus theta minus sin theta ಆದರೆ sin of minus 11 pi by 3 is minus sin of 11 pi by 3, minus sin of 11 pi by 3. ಹಾಗಾದರೆ sin of negative angle is always negative of the sin of angle. Cos of minus theta is plus cos theta. Tan of minus theta is minus tan theta. Secant of minus theta is plus secant theta. Cosecant of minus theta is minus cosecant theta. Cot of minus theta is minus cot theta. ಹಾಗಾದರೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ನಲ್ಲಿ ನೆಗೆಟಿವ್ ಆ್ಯಂಗಲ್ಸಲ್ಲಿ ಬರೋದರಲ್ಲಿ ಯಾವುದಪ್ಪ ಅಂತಂದರೆ ಕೊಸೈನು ಮತ್ತು ಸೀಕೆಂಟ್ ಮಾತ್ರ ಪಾಸಿಟಿವ್ ಆಗುತ್ತೆ, ಇನ್ನೆಲ್ಲ ಏನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಆಗ ಸೈನ್ ಆಫ್ ಮೈನಸ್ ತೀಟಾ ಈಸ್ ಮೈನಸ್ ಸೈನ್ ತೀಟಾ. ನಮಗೆ ಗೊತ್ತಿರೋ ಪ್ರಕಾರ ಸೈನ್ ಆಫ್ ಮೈನಸ್ ತೀಟವನ್ನು ನಾವೇನಂತ ಬರೆಯೋದು, ಮೈನಸ್ ಸೈನ್ ತೀಟಾ ಅಂತ ಬರೆಯೋದು. ಇದಕ್ಕೆ ಸಿಮಿಲರ್ ಆಗಿ ಇದನ್ನು ಕಂಪೇರ್ ಮಾಡಿಕೊಂಡಾಗ ಸೈನ್ ಆಫ್ ಮೈನಸ್ 11 pi by 3ನ ಮೈನಸ್ ಸೈನ್ ಆಫ್ 11 pi by 3 ಅಂತ ಬರೆಯೋದು. ಇದನ್ನು ಬೇಕಾದ್ರೆ ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡಿಕೊಂಡ್ರೆ ಏನಾಗುತ್ತೆ, 11ಅನ್ನು 3ಇಂದ ಡಿವೈಡ್ ಮಾಡ್ತೀರಾ, 3 3s 9 ಆಗುತ್ತೆ. 11ಅಲ್ಲಿ 9 ಹೋದರೆ 2 ಬರುತ್ತೆ. ಬೇಕಾದ್ರೆ ಅದನ್ನು ಏನಂತ ಅಡ್ಜಸ್ಟ್ ಮಾಡ್ಕೋಬೋದಪ್ಪ ಅಂತಂದರೆ, ಫಸ್ಟು ಕೋಶೆಂಟ್ ಬರೀತೀರಾ, ಆಮೇಲೆ ರಿಮೈಂಡರ್ ಬರೀತೀರಾ, ಆಮೇಲೆ ಡಿವೈಸರ್ ಬರೀತೀರಾ. ಹಾಗಾದರೆ ಇದನ್ನು 3π + 2π by 3 ಅಂತ ಎಕ್ಸ್ಪ್ರೆಸ್ ಮಾಡೋದು. ಆದರೆ ಇನ್ನೂ ಈಸಿಯಾಗಿ ಏನು ಮಾಡ್ಬೋದಪ್ಪ ಅಂತಂದರೆ, ಇಲ್ಲಿ 3 4s 12 ಆಗುತ್ತೆ, -1 ಬರುತ್ತೆ. ಆಗ ಇದನ್ನು ಏನಂತ ಬರಿಬೋದು, ಫಸ್ಟು ಯಾವುದನ್ನು ಬರೀತೀರಾ, ಕೋಶೆಂಟ್ ಬರೀತೀರಾ 4, ಆಮೇಲೆ ನ್ಯೂಮರೇಟರ್ನಲ್ಲಿ ರಿಮೈಂಡರ್ ಬರೀತೀರ, ಅದಾದ ನಂತರ ಡಿವೈಸರ್ ಬರ್ತೀರ ಡಿನಾಮಿನೇಟರ್ನಲ್ಲಿ. ಹಾಗಾದರೆ 3 4s 12, 12 - 1 is 11. ಈ ರೀತಿ ಅಡ್ಜಸ್ಟ್ ಮಾಡ್ಬೋದು. 3 3s 9, 9π + 2π is ಏನಾಗುತ್ತೆ 6π, ಅಲ್ಲ 3 3s 9π, 9π + 2π is 11π, 11π by 3. ಆದರೆ 2π by 3 ವ್ಯಾಲ್ಯೂ ನಮಗೆ ಸಿಗಲ್ಲ.
ಅದನ್ನು ಬೇರೆ ಅಡ್ಜಸ್ಟ್ ಮಾಡಬೇಕಾಗತ್ತೆ, ಫರ್ದರ್ ಸ್ಟೆಪ್ಸ್ ತೊಗೊಂಡು ಇನ್ನೊಂದು ಸರಿ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಅದನ್ನು ಅಡ್ಜಸ್ಟ್ ಮಾಡೋ ಬದಲು ಈ ರೀತಿ ನಾವು ಅಡ್ಜಸ್ಟ್ ಮಾಡಿಕೊಂಡ್ರೆ ಸುಲಭ ಆಗುತ್ತೆ. 3 4 12, 12 - 1 is 11, ಸುಲಭವಾಗಿ ಅದೇ ಬರುತ್ತೆ. and here minus sin of 11 pi by 3 can be written as 4 pi minus pi by 3, 4 pi minus pi by 3 ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು. 4 3s are 12, 12 pi minus 1 pi is 11 pi, 11 pi by 3. Here sin of minus theta is minus sin theta, therefore sin of minus 11 pi by 3 is minus sin of 11 pi by 3 ಆಗುತ್ತೆ. minus sin of 11 pi by 3 can be written as 4 pi minus pi by 3. ಈಗ ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ ಅಂತ ನೋಡೋಣ. 1 pi 2 pi 3 pi 4 pi that completes 4 pi. 4 pi ಅಂತಂದರೆ ದಟ್ ಕಂಪ್ಲೀಟ್ಸ್ 2 revolutions. ಆದರೆ ನೆಗೆಟಿವ್ನಲ್ಲಿರೋದ್ರಿಂದ ಮೈನಸ್ 4 ಪೈನಲ್ಲಿ ಕಡಿಮೆ, ಅಂದರೆ ಹಿಂದಕ್ಕೆ ಬರಬೇಕು. ಹಿಂದಕ್ಕೆ ಬಂತು ಅಂದಾಗ ದಟ್ ಲೈಸ್ ಇನ್ ಎತ್ತಪ್ಪ ಅಂತಂದರೆ 4th ಕ್ವಾಡ್ರೆಂಟ್. ಹಾಗಾದರೆ 4 pi minus pi by 3, 4 pi minus pi by 3 lies in 4th quadrant. In 4th quadrant only cosine and secant functions are positive. 4th ಕ್ವಾಡ್ರೆಂಟಲ್ಲಿ ಯಾವುದು ಕೊಸೈನು ಮತ್ತು ಸೀಕೆಂಟ್ ಮಾತ್ರ ಪಾಸಿಟಿವ್ ಆಗಿರುತ್ತೆ. ಎಕ್ಸೆಪ್ಟ್ ದಿ ಕೊಸೈನ್ ಆ್ಯಂಡ್ ಸೀಕೆಂಟ್ ಫಂಕ್ಷನ್ಸ್, ದಿ ರಿಮೈನಿಂಗ್ ಫಂಕ್ಷನ್ಸ್ ಲೈಕ್ ಸೈನ್, ಕೊಸಿಕೆಂಟ್, ಟ್ಯಾಂಜೆಂಟ್ ಆ್ಯಂಡ್ ಕೋಟ್ಯಾಂಜೆಂಟ್ ಆರ್ ನೆಗೆಟಿವ್. ಇಲ್ಲಿ ಕೊಟ್ಟಿರುವಂಥ ಫಂಕ್ಷನ್ ಯಾವುದು ಸೈನ್ ಆಗಿದೆ, ಅದರಿಂದ ಇಲ್ಲಿ ಆಲ್ರೆಡಿ ನೆಗೆಟಿವ್ ಸೈನ್ ಬರ್ಕೊಂಡು ಹಿಯರ್ ಇನ್ 4th ಕ್ವಾಡ್ರೆಂಟ್ ಸೈನ್ ಈಸ್ ನೆಗೆಟಿವ್, ಇಲ್ಲೂ ಒಂದು ನೆಗೆಟಿವ್ ಸೈನ್ ಬರುತ್ತೆ. ಯಾಕಂತಂದರೆ 4 pi minus pi by 3 ಲೈಸ್ ಇನ್ 4th ಕ್ವಾಡ್ರೆಂಟ್. 4 pi minus pi by 3 4th ಕ್ವಾಡ್ರೆಂಟಲ್ಲಿರೋದ್ರಿಂದ ಸೈನ್ ಫಂಕ್ಷನ್ ನೆಗೆಟಿವ್ ಆಗುತ್ತೆ. ಇದು ಆಲ್ರೆಡಿ ಪ್ರಾಬ್ಲಮಲ್ಲಿ ಬಂದಿರುವಂಥ ಒಂದು ನೆಗೆಟಿವ್ ಸೈನು. ಮೈನಸ್ ಆಫ್ ಮೈನಸ್ 4 pi ಅಂತ ಅಂದಾಗ 4 pi 90 270 ಫಾರ್ಮಲ್ಲಿ ಬಂತು ಅಂದರೆ ಫಂಕ್ಷನ್ಸ್ ಚೇಂಜ್ ಆಗುತ್ತೆ. 4 pi ಅಂತ ಅಂದಾಗ 360ನಲ್ಲೇ ಬರುತ್ತೆ. 360ನಲ್ಲಿ ಬರೋದ್ರಿಂದ ಫಂಕ್ಷನ್ಸ್ ಡು ನಾಟ್ ಚೇಂಜಸ್ ವೆನ್ ಆ್ಯನ್ ಅಲೈಡ್ ಆ್ಯಂಗಲ್ಸ್ ಬಿಗಿನ್ಸ್ ಮೀನ್ಸ್ 360 ಆರ್ 180. 180 ಬೇಕಾದ್ರೆ ಇದನ್ನು 4 × 180 ಅಂತ ಬರೀಬೋದು, ಅಥವಾ 2 pi ಅಂತ ಅಂದರೆ 360, 2 pi 360, 360 + 360 720 ಈ ರೀತಿ ಆಗುತ್ತೆ. 360ನಲ್ಲಿ ಮೇಂಟೈನ್ ಆಗುತ್ತೆ, ಇಲ್ಲ 180ನಲ್ಲಿ ಮೇಂಟೈನ್ ಆಗೋದ್ರಿಂದ 180ಇಂದ ಬಿಗಿನ್ ಆಗಿದ್ದರೆ ಅದೇನಾಗುತ್ತಪ್ಪ ಅಂತಂದರೆ ಫಂಕ್ಷನ್ಸು ಸೇಮ್ ಬರುತ್ತೆ. ಆದ್ದರಿಂದ 4 ಪೈಯಿಂದ ಬಂದಿರೋದ್ರಿಂದ ಏನಾಗುತ್ತೆ, ಮೈನಸ್ ಸೈನ್ ಆಫ್ ಪೈ ಬೈ 3 ಬರುತ್ತೆ. ಮೈನಸ್ ಸೈನ್ ಆಫ್ ಪೈ ಬೈ 3 ಯಾಕೆ ಅಂತಂದರೆ ಸೈನ್ ಆಫ್ 4 × 180 ಮೈನಸ್ ತೀಟಾ ಈಸ್ ಆಲ್ವೇಸ್ 4 × 180 ಮೈನಸ್ ತೀಟಾ ಈಸ್ ಆಲ್ವೇಸ್ ಏನಾಗುತ್ತೆ, ಮೈನಸ್ ಸೈನ್ ತೀಟಾ. minus sin theta because 4 × 180 minus theta, 4 × 180 minus theta lies in 4th quadrant. ನೋಡಿ 180 1, ನೆಕ್ಸ್ಟು ಇನ್ನೊಂದು 180 2, 3 180, 4ನೇ 180ನಲ್ಲಿ ಕಡಿಮೆ ಆಗಬೇಕು ಅಂತಂದರೆ ಇಲ್ಲಿ 4th ಕ್ವಾಡ್ರೆಂಟಲ್ಲಿ ಬರುತ್ತೆ. 4th ಕ್ವಾಡ್ರೆಂಟಲ್ಲಿ ಏನಾಗುತ್ತೆ, ಸೈನ್ ನೆಗೆಟಿವ್ ಆಗುತ್ತೆ. ಅಂದ ಸೈನ್ ಆಫ್ 4 pi minus pi by 3 is minus ಸೈನ್ ಆಫ್ pi by 3 ಬರುತ್ತೆ. ಸೈನ್ ಆಫ್ ಮೈನಸ್ ತೀಟಾ ಇಸ್ ಆಲ್ವೇಸ್ ಮೈನಸ್ ಸೈನ್ ತೀಟಾ. ಈ ನೆಗೆಟಿವ್ ಸೈನ್ ಹಾಗೆ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾದರೆ ಮೈನಸ್ ಆಫ್ ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೈನ್ pi by 3 ಅಂದರೆ ಸೈನ್ 60 ಡಿಗ್ರಿ, ಸೈನ್ 60 ಅಂತ ಅಂದರೆ ವ್ಯಾಲ್ಯೂ ಏನು ಬರುತ್ತೆ, √3/2. √3/2 ದಿ ವ್ಯಾಲ್ಯೂ ಆಫ್ ಸೈನ್ ಆಫ್ ಮೈನಸ್ 11 pi by 3 ಮೈನಸ್ 11 pi by 3 ಈಸ್ ಪ್ಲಸ್ √3/2. ಮತ್ತೊಂದು ಬಾರಿ ನೋಡ್ಕೊಳ್ಳಿ, ಗಿವನ್ ಸೈನ್ ಆಫ್ ಮೈನಸ್ 11 pi by 3, ಸೈನ್ ಆಫ್ ಮೈನಸ್ 11 pi by 3 is related to is of the form sin of minus theta, since we know that sin of minus theta is always minus sin theta. ಹಾಗಾದರೆ sin of minus 11 pi by 3 becomes minus sin of 11 pi by 3, but 11 pi by 3 can be written as 3 pi plus 2 pi by 3.
ಆರ್ 4π ಮೈನಸ್ π/3 ಎರಡು ರೀತಿಯಲ್ಲೂ ಬರೀಬೋದು. ಆದರೆ ಇದರಲ್ಲಿ ಹೋದರೆ 3π ಪ್ಲಸ್ 2π/3 ಮಾಡಿದಾಗ ನೆಕ್ಸ್ಟು ಪುನಃ 2π/3ನೂ ನಾವು ಸಿಂಪ್ಲಿಫೈ ಮಾಡಬೇಕಾಗುತ್ತೆ, ಯಾಕಂದರೆ ವ್ಯಾಲ್ಯೂಸ್ ಡೈರೆಕ್ಟಾಗಿ ಬರೋಲ್ಲ. ಅದಕ್ಕೋಸ್ಕರ ಈ ಫಾರ್ಮಲ್ಲಿ ತಗೊಳ್ಳೋ ಬದಲು ಈ ಫಾರ್ಮಲ್ಲಿ ತೊಗೊಳ್ತಾ ಇದ್ದೀನಿ 4π ಮೈನಸ್ π/3. ಹಾಗಾದರೆ ಮೈನಸ್ ಸೈನ್ ಆಫ್ 11π/3 ಕ್ಯಾನ್ ಬಿ ರಿಟನ್ ಆಸ್ 4π ಮೈನಸ್ π/3. 4π ಮೈನಸ್ π/3 ಲೈಸ್ ಇನ್ ಯಾವ ಕ್ವಾಡ್ರೆಂಟು? ಫೋರ್ತ್ ಕ್ವಾಡ್ರೆಂಟ್. Sin of 4π minus π/3 lies in fourth quadrant. In fourth quadrant sin function is negative. It becomes minus of minus sin π/3 ಆಗುತ್ತೆ. ಯಾಕಂದರೆ 4π 4 into 180 180ನಲ್ಲಿ ಮೇಂಟೈನ್ ಆಯಿತು ಅಂತಂದರೆ ಅದು ಯಾವಾಗಲೂ ಫಂಕ್ಷನ್ಸು ಸೇಮ್ ಇರುತ್ತೆ. ಅದೇ 273 90ನಲ್ಲಿ ಮೇಂಟೈನ್ ಆಯಿತು ಅಂತಂದರೆ ಏನಾಗುತ್ತೆ? ಫಂಕ್ಷನ್ಸ್ ಚೇಂಜ್ ಆಗುತ್ತೆ. ಈಗ ಮೈನಸ್ ಆಫ್ ಮೈನಸ್ sin π/3 ಆಯಿತು. ಮೈನಸ್ ಆಫ್ ಮೈನಸ್ ಈಸ್ ಪ್ಲಸ್. sin π/3 value is √3/2. Next shall we move on to discuss the next problem of this exercise is evaluate the given value of the function cot of minus 15π/4. Cot of minus 15π/4. Since we know that cot of minus theta is always minus cot theta. ನಮಗೆ ಗೊತ್ತಿದೆ cot of minus theta ಅಂತ ಅಂದ್ರೂ ಮೈನಸ್ ಕಾಟ್ ಥೀಟಾ ಬರುತ್ತೆ ಅಂತ. ಆದ್ದರಿಂದ cot of minus theta is minus cot theta ಆದರೆ cot of minus 15π/4 is minus cot of 15π/4. ಈಗ 15ಅನ್ನು ನಾವೇನು ಮಾಡೋಣ? 4ಇಂದ ಡಿವೈಡ್ ಮಾಡೋಣ. 4ಇಂದ ಡಿವೈಡ್ ಮಾಡಿದ್ರೆ 4 4s are 16, 4 3s are 12 ಆಗುತ್ತೆ. 12 ಆದರೆ 3 ಉಳ್ಕೊಳ್ಳುತ್ತೆ. ಇಲ್ಲಿ ಫಸ್ಟು ಕೋಶೆಂಟ್ ಬರೀತೀರಾ 3π ಪ್ಲಸ್ ನೆಕ್ಸ್ಟು ರಿಮೈಂಡರ್ ಬರೀತೀರಾ 3π ಪ್ಲಸ್ ಡಿವೈಸರ್ ಬರೀತೀರಾ 4. 4 3s are 12, 12π ಪ್ಲಸ್ 3π ಈಸ್ 15π/4 ಆಗುತ್ತೆ. ಇದಾದ್ರೂ ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ? 3π/4 ಬೇರೆ ಸಿಂಪ್ಲಿಫೈ ಮಾಡಬೇಕಾಗತ್ತೆ. ಇದು ಡಿಫಿಕಲ್ಟ್ ಅನಿಸುತ್ತೆ. ಅದ್ರ ಬದಲು ನಾವೇನು ಮಾಡೋಣ? 15ಅನ್ನೇ ಡಿವೈಡ್ ಮಾಡೋಣ. 15ಅನ್ನು 4ಇಂದ ಡಿವೈಡ್ ಮಾಡಿಕೊಂಡು 4 4s are 16 ಅನ್ನೋದು ಗೊತ್ತಿದೆ. 16 ಈಸ್ ನಿಯರರ್ ಟು 15 ದ್ಯಾನ್ 12. 12ಕ್ಕೆ ಕಂಪೇರ್ ಮಾಡಿದಾಗ 12 ಮತ್ತು 16ರಲ್ಲಿ ಕಂಪೇರ್ ಮಾಡಿದಾಗ 15ಗೆ ನಿಯರ್ ಆಗುವಂಥದ್ದು ಯಾವುದಪ್ಪ ಅಂದರೆ 16. ಆದರೆ 15ಅಲ್ಲಿ 16 ಹೋದ್ರೆ ಏನು ಬರುತ್ತೆ? -1 ಬರುತ್ತೆ. ಇದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ ಎಕ್ಸ್ಪ್ರೆಸ್ ಮಾಡಿದ್ರೆ 4 -1/4 ಬರುತ್ತೆ. 4 -1/4. ಇಲ್ಲಿ ಪೈ ಇನ್ಸರ್ಟ್ ಮಾಡಿದ್ರೆ 4π, ಇಲ್ಲಿ π/4. ಇದು ಸುಲಭ ಆಗುತ್ತೆ. 3π/4ನ್ನು ಪುನಃ ಏನು ಮಾಡಬೇಕಾಗತ್ತೆ? π ಮೈನಸ್ π/4 ಅಂತ ಸಿಂಪ್ಲಿಫೈ ಮಾಡಿ ಅದರದ್ದು ಕ್ವಾಡ್ರೆಂಟ್ ಎಲ್ಲ ನೋಡಿ ಸಿಂಪ್ಲಿಫೈ ಮಾಡೋದಾದರೆ ಇದರಲ್ಲೂ ಮಾಡ್ಬೋದು. ಆನ್ಸರ್ ಅಂತೂ ಬರುತ್ತೆ. ಆದರೆ ನಿಮಗೆ ಡಿಫಿಕಲ್ಟ್ ಅನಿಸುತ್ತೆ. ಇದರಲ್ಲಿ ತುಂಬ ಸುಲಭ ಆಗುತ್ತೆ. ಯಾಕಂತಂದರೆ 16 ಅನ್ನೋದು 15ಕ್ಕೆ ಭಾಳ ನಿಯರ್ ಆಗಿರುತ್ತೆ 12ಕ್ಕಿಂತ. 12ನ್ನು ನಿಯರ್ ಅಂತ ತೊಗೊಂಡ್ರೆ 3π/4ನ್ನು ಫರ್ದರ್ ಸಿಂಪ್ಲಿಫಿಕೇಷನ್ ಮಾಡಬೇಕಾಗತ್ತೆ. ಅದು ಡಿಫಿಕಲ್ಟ್ ಅನಿಸುತ್ತೆ. ಅದಕ್ಕೋಸ್ಕರ ಇದನ್ನು ಮಾಡ್ಕೊಳ್ಳೋಣ. 15ಅನ್ನು 60 ಅದನ್ನು 4ಇಂದ ಡಿವೈಡ್ ಮಾಡಿದ್ರೆ 4 4s are 16 ಆಗುತ್ತೆ. 15 - 16 ಈಸ್ -1. ಆಗ ಇಯರ್ 15π/4 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ minus cot of 4π minus π/4 ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು. 4 4s are 16. 16π minus π ಈಸ್ 15π/4 ಬರುತ್ತೆ. ಹಾಗಾದರೆ ದಿಸ್ ಲೈಸ್ ಇನ್ ಫೋರ್ತ್ ಕ್ವಾಡ್ರೆಂಟ್ ಆಲ್ಸೋ. ಬೇಕಾದರೆ ಅದನ್ನು ನಾವು ಸರ್ಕ್ಯುಲರ್ ಮೆಷರಲ್ಲಿ ನೋಡ್ತಾ ಹೋಗೋಣ. ಕೋಆರ್ಡಿನೇಟ್ ಆಕ್ಸಿಸ್ ತೊಗೊಂಡು 1π ಅಂದರೆ ಹಾಫ್ ರೆವಲ್ಯೂಷನ್, 2π ಅಂತಂದರೆ ಇನ್ನು ಹಾಫ್ ರೆವಲ್ಯೂಷನ್, ದಟ್ ಕಂಪ್ಲೀಟ್ಸ್ 1 ರೆವಲ್ಯೂಷನ್. ನೆಕ್ಸ್ಟು ಇನ್ನೊಂದು ಪೈಗೆ ಹಾಫ್ ರೆವಲ್ಯೂಷನ್ನು, 1.5 ರೆವಲ್ಯೂಷನ್ ಆಯಿತು. ಇನ್ನೊಂದು ಪೈಗೆ ಏನಾಗುತ್ತೆ?
2 ರೆವಲ್ಯೂಷನ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ. ಆದರೆ 2 ರೆವಲ್ಯೂಷನ್ಸ್ 4 ಪೈ ಮೀನ್ಸ್ 2 ಕಂಪ್ಲೀಟ್ ರೆವಲ್ಯೂಷನ್. 2 ಕಂಪ್ಲೀಟ್ ರೆವಲ್ಯೂಷನಲ್ಲಿ ಮೈನಸ್ ಆಗ್ತಾ ಇದೆ ಅಂತಂದರೆ ಅದು ಕಂಪ್ಲೀಟ್ 4 ಪೈನ ರೀಚ್ ಮಾಡಲ್ಲ ಅಂತ. ಕಂಪ್ಲೀಟ್ 4 ಪೈನ ರೀಚ್ ಮಾಡಲ್ಲ ಅಂತ ಅಂದರೆ ದಟ್ ಲೈಸ್ ಇನ್ ಯಾವುದಪ್ಪ ಅಂದರೆ 4th ಕ್ವಾಡ್ರೆಂಟ್. ಆದ್ದರಿಂದ ಇಯರ್ 4 ಪೈ ಮೈನಸ್ ಪೈ ಬೈ 4 ಲೈಸ್ ಇನ್ 4th ಕ್ವಾಡ್ರೆಂಟ್. In 4th quadrant only secant function and cosine functions ಮಾತ್ರ ಪಾಸಿಟಿವ್ ಆಗಿರುತ್ತೆ. secant functions ಮತ್ತು cosine functions ಪಾಸಿಟಿವ್ ಆಗಿರುತ್ತೆ. except secant and cosine functions the remaining functions are negative. ಆದ್ದರಿಂದ ಮೈನಸ್ ಆಫ್ ಕಾಟ್ ಫಂಕ್ಷನ್ ಏನಾಗುತ್ತೆ ನೆಗೆಟಿವ್ ಆಗುತ್ತೆ. ಯಾಕೆ 4th ಕ್ವಾಡ್ರೆಂಟಲ್ಲಿ secant ಮತ್ತು ಕಾಸ್ ಮಾತ್ರ ಪಾಸಿಟಿವ್, ಕಾಟ್ ಫಂಕ್ಷನ್ ನೆಗೆಟಿವ್ ಆಗುತ್ತೆ. ಈಗ ಕಾಟ್ ಆಫ್ 4 ಪೈ ಮೈನಸ್ ಪೈ ಬೈ 4, ಈ 4 ಪೈ ಅಂತಂದೇನು 4 ಇಂಟು 180. 4 ಇಂಟು 180 ಅಂದರೆ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇರೋದು ಅದರಲ್ಲಿ 180ನಲ್ಲಿ ಈ 4 ಇಂಟು 180ನ ಬೇಕಾದ್ರೆ 2 ಇಂಟು 360 ಅಂತ ಬರೀಬೋದು. ಅಲ್ಲಿಗೆ 2 ಟೈಮ್ಸ್ ಆಫ್ 2 ಪೈ ಅಂತ ಅಂದರು ಒಂದೇ, 4 ಟೈಮ್ಸ್ ಆಫ್ ಪೈ ಅಂತ ಅಂದರು ಒಂದೇ. 180ನಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ ಅಂತಂದರೆ ಫಂಕ್ಷನ್ಸ್ ರಿಮೈನ್ಸ್ ಸೇಮ್. ಏನಾಗುತ್ತೆ 180ನಲ್ಲಿ ಎಕ್ಸ್ಪ್ರೆಸ್ ಆದರೆ ಫಂಕ್ಷನ್ಸು ಅದೇ ಫಂಕ್ಷನ್ ಬರುತ್ತೆ. ಅದೇ 90ನಲ್ಲಿ 270ನಲ್ಲಿ ಎಕ್ಸ್ಪ್ರೆಸ್ ಆಯಿತು ಅಂದರೆ ಫಂಕ್ಷನ್ ಚೇಂಜ್ ಆಗಿಬಿಡುತ್ತೆ. ಸೈನ್ ಇದ್ದಿದ್ದು ಕೊಸೈನ್ ಆಗುತ್ತೆ, ಕೊಸೈನ್ ಇದ್ದಿದ್ದು ಸೈನ್ ಆಗುತ್ತೆ, ಸೀಕೆಂಟ್ ಇದ್ದಿದ್ದು ಕೊಸಿಕೆಂಟು, ಕೊಸಿಕೆಂಟ್ ಇದ್ದಿದ್ದು ಸೀಕೆಂಟ್, ಟ್ಯಾನ್ ಇದ್ದಿದ್ದು ಕಾಟ್ ಆಗುತ್ತೆ, ಇಲ್ಲ ಕಾಟ್ ಆಗಿದ್ದಿದ್ದು ಟ್ಯಾನ್ ಆಗುತ್ತೆ. ಆದರೆ ಇಲ್ಲಿ 180ನಲ್ಲಿ ನಾವು ಬರ್ಕೊಂಡಿರೋದ್ರಿಂದ ಅಲ್ಲಿ ಫಂಕ್ಷನ್ಸ್ ಚೇಂಜ್ ಆಗಲ್ಲ. ಕಾಟ್ ಫಂಕ್ಷನ್ ಏನಿದೆಯೋ ಅದೇ ಕಾಟ್ ಫಂಕ್ಷನ್ ಬರುತ್ತೆ. ಮೈನಸ್ ಆಫ್ ಮೈನಸ್ ಕಾಟ್ ಪೈ ಬೈ 4 ಬರುತ್ತೆ, ಕಾಟ್ ಪೈ ಬೈ 4. ಹಾಗಾದರೆ ಕಾಟ್ ಆಫ್ 4 ಪೈ ಮೈನಸ್ ಪೈ ಬೈ 4, ಕಾಟ್ ಆಫ್ 4 ಪೈ ಮೈನಸ್ ತೀಟಾ ಬರ್ದು ತೋರಿಸ್ತೀನಿ ನೋಡಿ. ಕಾಟ್ ಆಫ್ 4 ಪೈ ಮೈನಸ್ ತೀಟಾ ಲೈಸ್ ಇನ್ 4th quadrant. 4 pi minus theta lies in 4th quadrant. In 4th quadrant cot is negative, it becomes minus cot theta. Cot of 4 pi minus theta is minus cot theta. Therefore here minus of minus becomes plus, plus cot pi by 4 ಆಗುತ್ತೆ, plus cot pi by 4 is 1. The value of cot pi by 4 is always 1. ಇನ್ನೊಂದು ಬಾರಿ ನೋಡ್ಕೊಳ್ಳಿ. cot of minus 15 pi by 4 can be written as minus cot of minus 15 pi by 4 can be written as minus cot of 15 pi by 4 because cot of minus theta is always minus cot theta. ಈ 15 pi by 4ನ ನಾವೇನಂತ ಬರೆಯೋದು ಮೈನಸ್ ಕಾಟ್ ಆಫ್ 4 pi minus pi by 4 ಅಂತ ಬರೆಯೋದು. 4 pi minus pi by 4 ಅಂದಾಗ 1 pi 2 pi 1 pi 2 pi 1 pi 2 pi 3 pi 4 pi 4 pi minus theta ಅಂತಂದಾಗ that lies in 4th quadrant. In 4th quadrant cot is negative. Cot function negative ಆಗುತ್ತೆ. 4 times of pi means pi radian means 180. 180ನಲ್ಲಿ ಮೇಂಟೈನ್ ಆದರೆ ಸೇಮ್ ಫಂಕ್ಷನ್ ಕ್ಯಾರಿ ಆಗುತ್ತೆ. ಆಗ ಕಾಟ್ ಇದ್ದಿದ್ದು ಕಾಟ್ ಆಗೇ ಬರ್ಕೊಳ್ತೀವಿ. ಆಗ ಮೈನಸ್ ಆಫ್ ಮೈನಸ್ ಕಾಟ್ ಪೈ ಬೈ 4, ಕಾಟ್ ಆಫ್ 4 pi minus theta is always minus cot theta. Cot of 4 pi minus pi by 4 is minus cot pi by 4. Minus of minus is plus ಆಗುತ್ತೆ. cot pi by 4 is 1. The value of cot of minus 15 pi by 4 is 1 ಆಗುತ್ತೆ. Next problem of this exercise is 31 pi by 3 sin 31 pi by 3. Find the value of sin of 31 pi by 3. Find the value of sin of 31 pi by 3. ಹಾಗಾದರೆ ಫಸ್ಟು ಈ 31 pi by 3ನ ಡಿವೈಡ್ ಮಾಡ್ಕೊಳ್ಳೋಣ. 31 pi by 3 ಇದೆಯಲ್ಲಪ್ಪ, 31ಅನ್ನು 3ಇಂದ ಡಿವೈಡ್ ಮಾಡ್ಕೊಳ್ಳೋಣ. 3 tens are 30, 3 tens are 30, 31 minus 30 is 1 ಆಗುತ್ತೆ. ಈಗ 30 is nearer to 31. ಇದನ್ನೇ ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ ಎಕ್ಸ್ಪ್ರೆಸ್ ಮಾಡಿಕೊಂಡ್ರೆ ಸೈನ್ ಆಫ್ 31 pi by 3 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ 10 pi ಫಸ್ಟ್ ಕೋಶೆಂಟ್ ಬರೀಬೇಕು. 10 pi ಪ್ಲಸ್ 1 pi by 3 ಆಗುತ್ತೆ. 10 pi into 3 is 30 pi. 30 pi plus 1 pi is 31 pi. 31 pi by 3 ಬರುತ್ತೆ.
ಹಾಗಾದರೆ 10π ಪ್ಲಸ್ π/3 ಲೈಸ್ ಇನ್ ವಿಚ್ ಕ್ವಾಡ್ರೆಂಟ್ ಅಂತ ಕೇಳಿದಾಗ ಇಲ್ಲಿ ಬೇಕಾದ್ರೆ ನೀವು ಸರ್ಕ್ಯುಲೇಟ್ ಮಾಡಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ, ನಮಗೇನೋ ಡೈರೆಕ್ಟಾಗಿ ಗೊತ್ತಾಗುತ್ತೆ ಪ್ರಾಕ್ಟೀಸಿಂದ. ಆದರೆ ನೀವು ಈ ರೀತಿ ಮಾಡಿಕೊಂಡ್ರೆ ಸುಲಭವಾಗಿ ಗೊತ್ತಾಗೋದು. 10π ಬಂತು ಅಂದರೆ 1π, ಇದನ್ನು ಬೇಕಾದ್ರೆ ಡಬಲ್ ಮಾಡಿಕೊಂಡ್ರೆ ಹಾಫಲ್ಲಿ ಮಾಡಿಕೊಂಡ್ರೆ ಏನಾಗುತ್ತಪ್ಪ ಅಂತಂದರೆ 5 × 360 ಆಗುತ್ತೆ. 5 × 360 ಅಂದರೆ 10π ರೆವಲ್ಯೂಷನ್ಸ್ ಮೀನ್ಸ್ 5 ಕಂಪ್ಲೀಟ್ ರೆವಲ್ಯೂಷನ್. 10π ಅಂತ ಅಂದರೆ ಏನಾಗುತ್ತೆ 10 × 180. 10 × 180 ಅಂತಂದಾಗ ಡಬಲ್ ಆಗ್ತಾ ಹೋಗುತ್ತೆ, 5 ರೆವಲ್ಯೂಷನ್ಸ್ದು ಡಬಲ್ ಆಗುತ್ತೆ. ಹಾಗಾದರೆ ನಾವು ಕಂಪ್ಲೀಟ್ ರೆವಲ್ಯೂಷನಲ್ಲಿ ತೊಗೊಂಡ್ರೆ 5 ರೆವಲ್ಯೂಷನ್ಸ್ ತೊಗೋಬೇಕಾಗುತ್ತೆ, ಇಲ್ಲಾಂದರೆ ಅದಕ್ಕೆ ಡಬಲ್ ತೊಗೋಬೇಕಾಗುತ್ತೆ. 1π ಇಷ್ಟಾಯಿತು, 2π ಇಷ್ಟಾಯಿತು, 3π 4π 5π 6π 7π 8π 9π 10π. 10π ಪ್ಲಸ್ ಅಂದರೆ 10π ಅಂತಂದಾಗ ಕಂಪ್ಲೀಟ್ 5 ರೆವಲ್ಯೂಷನ್ಸ್, ಕಂಪ್ಲೀಟ್ ಆ್ಯಂಗಲ್ 5 ಕಂಪ್ಲೀಟ್ ಆ್ಯಂಗಲ್ ಬರುತ್ತೆ, 5 ಟೈಮ್ಸ್ ಆಫ್ ಕಂಪ್ಲೀಟ್ ಆ್ಯಂಗಲ್ ಆ್ಯಂಡ್ ಪ್ಲಸ್ ಅಡಿಷನ್ ಸಿಂಬಲ್ ಇರೋದ್ರಿಂದ ದ್ಯಾಟ್ ಲೈಸ್ ಇನ್ ಎಲ್ಲಿ ಬರುತ್ತಪ್ಪ ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಬರುತ್ತೆ. ನೋಡಿ 10π ಅಂತ ಅಂದ್ರೆ ಒಂದೇ 360ನಲ್ಲಿ ಎಕ್ಸ್ಪ್ರೆಸ್ ಮಾಡಿಕೊಂಡ್ರೆ ಕಂಪ್ಲೀಟ್ 5 ರೆವಲ್ಯೂಷನ್ಸ್ ಅಂತ. ಕಂಪ್ಲೀಟ್ 5 ರೆವಲ್ಯೂಷನ್ಸ್ ಅಂತಂದಾಗ 1 2 3 4 5 ಕಂಪ್ಲೀಟ್ 5 ರೆವಲ್ಯೂಷನ್ಸ್ ಮುಗಿದು ಪ್ಲಸ್ π/3 ಪ್ಲಸ್ ಅಂತಂದಾಗ ಯಾವ ಕ್ವಾಡ್ರೆಂಟಿಗೆ ಬರುತ್ತೆ, ಫಸ್ಟ್ ಕ್ವಾಡ್ರೆಂಟಿಗೆ ಬರುತ್ತೆ. ಇನ್ ಫಸ್ಟ್ ಕ್ವಾಡ್ರೆಂಟ್ ಆಲ್ ದಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್. ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸು ಪಾಸಿಟಿವ್ ಬರುತ್ತೆ. ಆದ್ದರಿಂದ ಇಲ್ಲಿ ನಾವೇನು ಹಾಕೊಳ್ಳೋಣ, ಪಾಸಿಟಿವ್ ಸಿಂಬಲ್ ಹಾಕೊಳ್ಳೋಣ. ಪಾಸಿಟಿವ್ ಆಫ್ 10π plus π/3 lies in first quadrant. In first quadrant all the trigonometric functions are positive. ಇದನ್ನು 10 × 180 ಅಥವಾ ಪೈ ಅಂತ ಎಕ್ಸ್ಪ್ರೆಸ್ ಮಾಡೋದ್ರಿಂದ 180 ಬಂದಿದೆ, 180 ಬಂದಾಗ ಸೇಮ್ ಫಂಕ್ಷನ್ ಕ್ಯಾರಿ ಆಗುತ್ತೆ. ಇದೇನಾಗುತ್ತೆ ಪ್ಲಸ್ sin π/3 ಪ್ಲಸ್ sin π/3. ಸೈನ್ ಆಫ್ 10π plus theta is always plus sin theta. Sin of 10π plus π/3 is sin π/3. ಹಾಗಾದರೆ ದಿ ವ್ಯಾಲ್ಯೂ ಆಫ್ sin π/3 ಈಸ್ √3/2. sin π/3 ಅಂತ ಅಂದ್ರೇನು sin 60. sin 60 ಅಂತ ಅಂದರೆ ಏನಾಗುತ್ತೆ √3/2 ಆಗುತ್ತೆ. ದಿ ವ್ಯಾಲ್ಯೂ ಆಫ್ sin ಆಫ್ 31π/3. ದಿ ವ್ಯಾಲ್ಯೂ ಆಫ್ sin ಆಫ್ 31π/3 ಈಸ್ √3/2. ಇಲ್ಲಿ ಕಾಟ್ ಆಫ್ ಮೈನಸ್ 15π/4 ಅಂತ ಅಂದರೆ ಕಾಟ್ π/4 ಬರುತ್ತೆ, ಕಾಟ್ π/4 ಅಂತಂದರೆ 1 ಬರುತ್ತೆ. ಸೈನ್ ಆಫ್ 31π/3 ಅಂತಂದಾಗ ಇದ್ರ ವ್ಯಾಲ್ಯೂ ಏನಾಗುತ್ತೆ sin π/3. ಸೈನ್ ಆಫ್ 31π/3 ವಿಚ್ ಇಸ್ ಈಕ್ವಲೆಂಟ್ ಟು sin π/3. sin π/3 ವ್ಯಾಲ್ಯೂ ಏನಾಗುತ್ತಪ್ಪ ಅಂತಂದರೆ √3/2 ಆಗುತ್ತೆ. ದಿಸ್ ಇಸ್ ದಿ ವ್ಯಾಲ್ಯೂ ಆಫ್ sin ಆಫ್ 31π/3.